ಅಲ್ಲಿಯ ವಾತಾವರಣ, ಅಲ್ಲಿಯ ಸನ್ನಿವೇಶದಿಂದ ಆ ಒಂದು ಸಬ್ಜೆಕ್ಟ್ ಅದರಲ್ಲಿ ಬರ್ತದ, ಇಲ್ಲ ಜೀವನದ ಒಂದು ಎಕ್ಸ್ಪೀರಿಯನ್ಸ್ ಇಂದ ಹಾಗೆ ಬರೀಲಿಕ್ಕೆ ಒಂದು ಸಾಧ್ಯವ? ಹಳ್ಳಿಯಲ್ಲಿ ಬೆಳೆದವನು ಯಾವಾಗಲೂ ಹಳ್ಳಿಯಲ್ಲೇ ಇರೋನು ಅವ್ನು ಸಿಟಿಯ ಕಥೆಗಳನ್ನು ಎಷ್ಟು ಚೆನ್ನಾಗಿ ಬರೆಯೋಕ್ಕಾಗುತ್ತೆ, ಎಷ್ಟು ಸಾಧ್ಯ ಅನ್ನೋದು ಒಂದು ಪ್ರಶ್ನೆ. ನಾನು ಪದಪ್ರಯೋಗ ಮಾಡೋ ಇದರಲ್ಲಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಿಮಗೆ ನೋಯಿಗ್ಲಿ ನನಗೆ ಯಕ್ಷಗಾನದ ಬಂದೇ ಇರ್ತದೆ, ಖಂಡಿತ ಇದೆ. ಆ್ಯಂಡ್ ನನಗೆ ಈ ಒಂದು ಸಿನಿಮಾ ಅಂತಿದ್ರೆ ಡೈರೆಕ್ಟರ್ ಬಗ್ಗೆ ಆಗಿರ್ಬೋದು, ರೈಟರ್ಸ್ ಬಗ್ಗೆ, ಒಂದು ಹಾಡು ಬಂದಾಗ ಮ್ಯೂಸಿಷಿಯನ್ಸ್ ಬಗ್ಗೆ, ಆ ಬರೆದಿರೋ ಲೈನ್ಸ್ಗಳ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು, ಎಷ್ಟು ಚೆನ್ನಾಗಿ ಬರ್ದಿದ್ದಾರಲ್ಲ ಅನ್ನೋದು. ನಿಮ್ಮ ಪ್ರಕಾರ, ನಿಮ್ಮ ಲೈಫ್ ಸ್ಟೋರಿ ಪ್ರಕಾರ ಆ ಸೈಲೆನ್ಸ್ ಯಾರಿಗಾದ್ರೂ ಬಿಲ್ಡ್ ಮಾಡ್ತದ, ಇಲ್ಲ ಬ್ರೇಕ್ ಮಾಡೋದು ಜಾಸ್ತಿ? ಯಾವಾಗ ನಮ್ಮಲ್ಲಿ ಖಾಲಿತನ ಇರಲ್ಲ, ಅದು ನಿಧಾನ ತಲೆಗೆ ಇರೋದಕ್ಕೆ ಶುರು ಆಗುತ್ತೆ, ಅದು ತುಂಬ ಡೇಂಜರ್ ಅದು. ಬಟ್ ಅವ್ರು ಅವತ್ತು ಕಾಲ್ ಮಾಡಿದಾಗ ರಿಷಬ್ ಶೆಟ್ಟಿ ಸರ್ ಅಂತ ಹಿಂಗೆ ಪಾಪ್ ಆದಾಗ ನನಗೆ ಹೌದು, ನಾನು ನಿದ್ದೆಗಳಿದ್ದಲ್ವ ಒಂದ್ಸತಿ ಹೌದಾ ಅನ್ನೋ ಥರ ಅನಿಸ್ತು. ಆವಾಗ ನಾನು ಮಾತಾಡಿದಾಗ ಎಲ್ಲಿದೆಯಾ ಮಗ ಅಂತ ಕೇಳಿದ್ರು, ತುಂಬ ಆತ್ಮೀಯವಾಗಿ ಮಾತಾಡಿದ್ರು, ಎಷ್ಟೋ ವರ್ಷದ ಪರಿಚಯ ಅನ್ನೋ ಥರ ಮಾತಾಡಿದ್ರು. ಬಟ್ ಈ ಲೆವೆಲಲ್ಲಿ ಒಂದು ಬೆಳೀತದಂತ ಯಾವತ್ತಾದ್ರೂ ಎಣಿಸಿದ್ರ ಬರೆಯುವಾಗ, ಟ್ಯೂನಿಂಗ್ ಸ್ಟೇಜಲ್ಲಿ, ಕಂಪೋಸಿಂಗ್ ಸ್ಟೇಜಲ್ಲಿ? ಬಟ್ ಗ್ಲೋಬಲಿ ಈ ಲೆವೆಲ್ ಸೌಂಡ್ ಮಾಡುತ್ತೆ ಅನ್ನೋದು ಊಹೆ ಮಾಡಿದೆ. ಸೊ ಫಸ್ಟ್ ಟೈಮ್ ಸೈಮಾ ಅವಾರ್ಡ್ ತಗೊಳ್ಳುವಾಗ ಹೇಗೆ ಒಂದು ಮನಸ್ಥಿತಿ ಹೇಗೆ ಇತ್ತು, ಮನಸ್ಸಲ್ಲಿ ಏನು ನಡೀತಾ ಇತ್ತು? ಕೆಲವೊಬ್ಬ ಕಲಾವಿದನಿಗೆ ಒಂದು ಚಪ್ಪಾಳೆ ಆಗಿರ್ಬೋದು, ಸಿಲ್ಲೆ ಆಗಿರ್ಬೋದು, ಅಥವಾ ಅವಾರ್ಡ್ಸ್ ಆಗಿರ್ಬೋದು ತುಂಬ ಮುಖ್ಯ. ಅದು ಇಲ್ಲ ಅಂದರೆ ನಮ್ಮೊಳಗೆ ಒಂದು ಕಿಡ್ ಇದ್ದೇ ಇರುತ್ತೆ, ಮಗು ಇದ್ದೇ ಇರುತ್ತೆ. ಅದಕ್ಕೆ ನಿಮಗೆ ಬೇಕೇ ಬೇಕು, ಒಂದು ಅಪ್ರಿಸಿಯೇಷನ್ ಬೇಕೇ ಬೇಕು ನಿಮಗೆ. ಒಂದು ಪ್ರೆಷರ್ನ ಹ್ಯಾಂಡಲ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ಕ್ರಿಯೇಟಿವಿಟಿ ಹೇಗೆ ಪ್ರೆಷರ್? ಹೌದೌದು. ಅವರು ಆ್ಯಕ್ಟಿಂಗ್ ಮಾಡ್ಕೊಂಡ್ಬಂದು ಸಂಜೆ ಇಲ್ಲಿ ಬಂದು ಎಡಿಟಿಂಗಿಗೆ ಕೂರೋರು, ಮ್ಯೂಸಿಕ್ ನೋಡೋರು, ಅಂದರೆ ಬರೀ ನೋಡೋದಷ್ಟಲ್ಲ, ಅಲ್ಲಿ ಜಡ್ಮೆಂಟ್ ತೊಗೋಬೇಕಲ್ಲ. ಯಾಕಂದರೆ ಅವ್ರೇನು ಇದು ಓಕೆ ಅಂದರೆ ಅದು ಪ್ರಿಂಟ್ ಆಯಿತು, ಇದು ನಾಟ್ ಓಕೆ ಅಂದರೆ ರಿಜೆಕ್ಟೆಡ್. ಅವರಿಗೆ ಒಳ್ಳೆಯದನ್ನು ಸೂಪರ್ ಆಗಿರೋದನ್ನು ಓಕೆ ಮಾಡೋ ಒಂದು ಪ್ರೆಷರ್. ಕೆಲವೊಂದು ಸತಿ ರಿಜೆಕ್ಟ್ ಮಾಡೋಕ್ಕೂ ಭಯ ಇರುತ್ತೆ, ಒಳ್ಳೆಯದನ್ನು ರಿಜೆಕ್ಟ್ ಮಾಡ್ತಿದ್ದೀನಿ ಅಂತ.